ಇವತ್ತು ನಾನು ಬ್ರೈಡಲ್ ಬ್ಲೌಸಿಗೆ ಮಾಡುವಂತಹ ಒಂದು ಗ್ರ್ಯಾಂಡ್ ಆಗಿರುವ ಬುಟ್ಟಾಸ್ ಡಿಸೈನನ್ನು ಮಾಡ್ತೇನೆ, ಆಯಿತಾ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ನಾನು ಸ್ಟಾರ್ಟಿಂಗ್ ಈ ಥರ ಸ್ಟೋನ್ ತಗೊಳ್ತೇನೆ. ನಾನು ಸ್ಟಿಕ್ ಮಾಡ್ತಾ ಇಲ್ಲ, ನಾನು ಸ್ಟಿಚ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಹೋಲ್ ಇರುತ್ತೆ, ಸೊ ಹಾಗಾಗಿ ನಾನಿಲ್ಲಿ ಸ್ಟಿಚ್ ಮಾಡ್ತೇನೆ. ಸೊ ಇದನ್ನು ಈ ರೀತಿ ಕೆಳಗಡೆ ಇಟ್ಟು ನೀವು ಬೇಕಾದ್ರೆ ಗಮ್ ಯೂಸ್ ಮಾಡ್ಬೋದು. ನಾನು ಇದರಲ್ಲಿ ಸ್ವಲ್ಪ ಹೋಲ್ ಇತ್ತು, ಅದಕ್ಕೋಸ್ಕರ ನಾನು ಇದನ್ನು ಸ್ಟಿಚ್ ಮಾಡುವ, ಅಂದರೆ ಸ್ವಲ್ಪ ದೊಡ್ಡದಲ್ವಾ ಸ್ಟೋನು. ಸೊ ಗಮ್ಮಲ್ಲೆಲ್ಲ ಕೆಲವೊಂದು ಸಲ ಹೋಗುತ್ತೆ, ಸೊ ಹಾಗಾಗಿ ಇದರಲ್ಲಿ ನಾನು ಸ್ಟಿಚ್ ಮಾಡಿದೆ. ಈಗ ನೋಡಿ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ಈಗೇನು ಮಾಡಬೇಕು ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಶುಗರ್ ಬೀಡ್ ತಗೊಳ್ಳಿ. ಗೋಲ್ಡನ್ ಕಲರ್ ಶುಗರ್ ಬೀಡ್, ಗೋಲ್ಡನ್ ಅಥವಾ ಕಾಪರ್. ಸೊ ಇದರದ್ದು ಹೀಗೆ ಔಟರ್ ಲೈನ್ ಬೀಡ್ಸನ್ನು ತರಬೇಕು. ನೋಡಿ ಈ ರೀತಿ ಬೀಡ್ಸನ್ನು ಸ್ಟಿಚ್ ಮಾಡಬೇಕು. 1 ಅಥವಾ 2 ಬೀಡ್. ಇದು ನಿಮ್ಮ ಬ್ರೈಡಲ್ ಬ್ಲೌಸ್ ಡಿಸೈನ್ಸಿಗೆಲ್ಲ ಅಥವಾ ಖಾಲಿ ನೀವು ಸ್ಲೀವ್ಸ್ ಬಾರ್ಡರ್ ಮಾಡದೇ ಬುಟ್ಟಾಸ್ ಡಿಸೈನನ್ನು ಮಾಡ್ಬೋದು. ಫುಲ್ಲು ಶುಗರ್ ಬೀಡನ್ನು ಕವರ್ ಮಾಡಿ. ಇಲ್ಲಿ ನಾಟ್ ಹಾಕೊಳ್ಳಿ. ಅಂದರೆ ಒಂದೊಂದ್ಸಲ ಈ ನೈಲಾನ್ ಥ್ರೆಡ್ ಲಾಕ್ ಹಾಕೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ, ಜಾರುತ್ತೆ ಅದು. ಲಾಕ್ ಹಾಕ್ಕೊಂಡ್ವಿ. ಈಗ ಎಕ್ಸ್ಟ್ರಾ ಎಲ್ಲ ಬೀಡ್ಸ್ ಬಂದರೆ ಅದನ್ನು ಈಗ ಕೈಯಲ್ಲಿ ಪ್ರೆಸ್ ಮಾಡಿ ತೆಗಿಬೋದು. ಕೆಲವೊಂದು ಸಲ ಹೋಗುತ್ತೆ, ಕೆಲವೊಂದು ಸಲ ತುಂಬ ಗಟ್ಟಿ ಇರುತ್ತೆ. ಇದು ಹೋಗ್ತಾ ಇಲ್ಲ. ಇರಲಿ. ನೆಕ್ಸ್ಟ್ ನಾನು ಸ್ವಲ್ಪ ಕಟ್ ಬೀಡ್ ತಗೊಳ್ತೇನೆ, ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಬೀಡ್. ನೋಡಿ ಈ ರೀತಿ 1 ಅಥವಾ 2 ಬೀಡನ್ನು ಸ್ಟಿಚ್ ಮಾಡಿ. ಈ ರೀತಿ ಕಂಪ್ಲೀಟಾಗಿ ಡಬಲ್ ಲೈನಲ್ಲಿ ಬೀಡ್ಸನ್ನು ಕೊಡಬೇಕು. ಇದು ತುಂಬ ಚಿಕ್ಕ ಚಿಕ್ಕದು ಬುಟ್ಟಾಸ್ ಅಲ್ಲ, ಸ್ವಲ್ಪ ದೊಡ್ಡದು ಬುಟ್ಟಾಸ್ ಬರುತ್ತೆ. ಸೊ ಹಾಗಾಗಿ ನೀವು ಸ್ಲೀವ್ಸ್ ಡಿಸೈನ್ ಅಂದರೆ ಬಾರ್ಡರ್ ಡಿಸೈನನ್ನು ಮಾಡದೇ ನೀವು ಈ ರೀತಿ ವರ್ಕನ್ನು ಮಾಡ್ಬೋದು. ನೋಡಿ ಈ ರೀತಿ. ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಈ ಥರ 3 ಲೀಫ್ ಬರಬೇಕು, ಇಲ್ಲಿ ಈ ಥರ 3 ಲೀಫು, ಮತ್ತು ಇಲ್ಲಿ ಈ ಸೈಡ್. ಅದು ಲೀಫನ್ನು ಹೇಗೆ ಕೊಡೋದಂದರೆ ಸೇಮ್ ಶುಗರ್ ಬೀಡಲ್ಲೂ ಕೊಡ್ಬೋದು, ಅಥವಾ ಸ್ವಲ್ಪ ಕಟ್ ಬೀಡ್ ತಗೊಂಡು ಕಟ್ ಬೀಡಲ್ಲೂ ಕೊಡ್ಬೋದು. ನಾನು ಕಟ್ ಬೀಡಲ್ಲಿ ಕೊಡ್ತೇನೆ, ಚಿಕ್ಕ ಸೈಜಲ್ಲಿ ಕಟ್ ಬೀಡ್ ಇದೆ ನನ್ನ ಹತ್ರ ಗೋಲ್ಡನ್ ಕಲರ್. ಸೊ ಅದರಲ್ಲಿ ನಾನು ಕೊಡ್ತೇನೆ. ಸೊ ಏನಿಲ್ಲ, ಜಸ್ಟ್ ಹೀಗೆ ಈ ರೀತಿ 3 ಬೀಡ್ಸ್ ತಗೊಳ್ಳಿ. 3 ಬೀಡ್ಸ್, 3 ಲೈನ್. ಈ ರೀತಿ ಸ್ವಲ್ಪ ನೀಡಲು ಸ್ವಲ್ಪ ದಪ್ಪ ಇದೆ. ಸೊ ಈ ರೀತಿ ಒಂದು ಸೈಡ್ ನಾಟ್ ಹಾಕ್ಕೊಳ್ಳಿ. ಇಲ್ಲಿ ನಾಟ್ ಹಾಕ್ಕೊಂಡೆ ನಾನು. ಅದೇ ರೀತಿ ರಿಪೀಟ್ 3 ಸೈಡ್ ಕೂಡ ಸೇಮ್ ಲೀಫ್ ಮಾಡಬೇಕು. ನೋಡಿ ಇಲ್ಲಿ ಕೂಡ
ಹಿಟ್ಲಲ್ಲಿ ಕೂಡ ಇದೇ ರೀತಿ ಈ ರೀತಿ ಇಲ್ಲಿ ನಾಟ್ ಹಾಕ್ಕೊಳ್ಳುವ. ಸೊ ಇದೇ ರೀತಿ ಈ ಸೈಡ್ ಮತ್ತು ಈ ಸೈಡ್ ಸೇಮ್ ಲೀಫ್ ಮಾಡಬೇಕು ನಾವು. ನೆಕ್ಸ್ಟ್ ನಾವು ಈ ಥರ ಪರ್ಲ್ ಮತ್ತು ಈ ಥರ ಒಂದೊಂದು ಶುಗರ್ ಬೀಡ್ ಒಂದೊಂದು ಪರ್ಲನ್ನು ತಗೊಂಡು ಫಸ್ಟಿಗೆ ನಾವು ಇಲ್ಲಿ ಸ್ಟಿಚ್ ಮಾಡಬೇಕು. ಮೂರು ಪರ್ಲ್ ಬಿದ್ದು 3 ಶುಗರ್ ಬೀಡ್. ನಾಟ್ ಹಾಕಬೇಕು ಅಂತ ಇಲ್ಲ, ಡೈರೆಕ್ಟಾಗಿ ನೀವು ಈ ರೀತಿ ಸ್ಟಿಚಸನ್ನು ಮಾಡ್ಬೋದು. ಈ ರೀತಿ ಇಲ್ಲಿ ಎಂಡಿಗೆ ಒಂದು ನಾಟ್ ಕೊಡುವ. ಸೊ ರಿಪೀಟ್ ಇಲ್ಲಿ ಕೂಡ 3 ಶುಗರ್ ಬೀಡ್ 3 ಪರ್ಲ್, ಅಥವಾ ನಿಮಗೆ ಇಲ್ಲಿ ಎಷ್ಟು ಗ್ಯಾಪ್ ಸಿಗುತ್ತೆ, ಎಷ್ಟು ಪರ್ಲ್ ಹಾಕಲಿಕ್ಕಾಗತ್ತೆ, ಸ್ಟಿಚ್ ಮಾಡಲಿಕ್ಕಾಗತ್ತೆ ಅಷ್ಟು ಪರ್ಲನ್ನು ನೀವು ಹಾಕ್ಕೊಳ್ಬೋದು. ನೋಡಿ, ಈಗ ಸೇಮ್ ಮೆಥಡ್ ನಾವು ಇಲ್ಲಿ ಕೆಳಗಡೆ ಕೂಡ ಸೇಮ್ ಮೆಥಡಲ್ಲೇ ನಾವು ಸ್ಟಿಚ್ ಮಾಡಬೇಕು. ಸೊ ಕೆಳಗಡೆ ಕೂಡ ಈ ರೀತಿ ಸ್ಟಿಚ್ ಮಾಡುವ. ಈ ರೀತಿ ಕಂಟಿನ್ಯೂಸ್ ಸ್ಟಿಚ್ ಕೊಡಬೇಕು, ನಾಟ್ ಕೊಡಬೇಕು ಅಂತಿಲ್ಲ, ಕಂಟಿನ್ಯೂಸ್ ಆಗಿ ಸ್ಟಿಚಸ್ ಕೊಡ್ಬೋದು. ಇದು ಯಾವ ಥ್ರೆಡ್ ಅಂತ ನಿಮಗೆ ಕೆಲವರಿಗೆ ಗೊತ್ತಾಗಲಿಕ್ಕಿಲ್ಲ, ಯಾವ ಥ್ರೆಡ್ ಅಂತ. ನಾನು ಈ ವಿಡಿಯೋದ ಎಂಡಲ್ಲಿ ತೋರಿಸ್ತೇನೆ ಯಾವ ಥ್ರೆಡ್ ಅಂತ. ನಾನು ಬೀಡ್ಸ್ ಸ್ಟಿಚ್ ಮಾಡ್ತೇನಲ್ಲ ಅದು ಥ್ರೆಡ್ ಯಾವುದು ಅಂತ ನಿಮಗೆ ತೋರಿಸ್ತೇನೆ. ಅಂದರೆ ಕೆಲವರಿಗೆ ಅದು ಹೆಸರು ಹೇಳಿದ್ರಷ್ಟು ಗೊತ್ತಾಗಲ್ಲ, ಅಂದರೆ ತೋರಿಸಿದ್ರೇ ಗೊತ್ತಾಗುತ್ತೆ. ನಾನು ನಿಮಗೆ ತೋರಿಸ್ತೇನೆ ಇದು ಸ್ಟಿಚಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಎಂಡಿಗೆ. ಸೊ ಅದು ಥ್ರೆಡ್ ಯಾವುದು ಅಂತ ತೋರಿಸ್ತೇನೆ. ಸೊ ಬನ್ನಿ ನಾವೀಗ ಪರ್ಲನ್ನು ಕಂಪ್ಲೀಟಾಗಿ ಸ್ಟಿಚ್ ಮಾಡುವ. ನೀವು ಇದರ ಬದಲಿಗೆ ಕ್ರಿಸ್ಟಲ್ ಬೀಡನ್ನು ತಗೊಳ್ಬೋದು. ಚಿಕ್ಕ ಚಿಕ್ಕ ಕ್ರಿಸ್ಟಲ್ ಬೀಡ್ ಬರುತ್ತೆ, ಅದನ್ನು ಇದೇ ರೀತಿ ಸ್ಟಿಚ್ ಮಾಡ್ಬೋದು, ಅಥವಾ ಹ್ಯಾಂಗಿಂಗ್ ಬೀಡನ್ನು ಸ್ಟಿಚ್ ಮಾಡ್ಬೋದು. ನೀವು ಬುಟಾಸ್ ಡಿಸೈನ್ ಮಾಡುವಾಗ ಹ್ಯಾಂಗಿಂಗ್ ಬೀಡ್ ಸ್ಟಿಚ್ ಮಾಡಿದರೆ ಲುಕ್ ಅಂತೂ ಚೆನ್ನಾಗಿ ಕಾಣುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಯಾಕಂದರೆ ನಿಮಗೆ ಹ್ಯಾಂಗಿಂಗ್ ಬೀಡ್ಸ್ ಪ್ಯಾಕೆಟಿಗೇ 200, 150, 300 ಆ ರೀತಿ ಇರುತ್ತಲ್ಲ. ಸೊ ತುಂಬ ಬುಟಾಸ್ ಡಿಸೈನ್ ಮಾಡುವಾಗ ತುಂಬ ಹ್ಯಾಂಗಿಂಗ್ ಬೀಡ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಪರ್ಲ್ ಯೂಸ್ ಮಾಡಿ ಅಂತ ಹೇಳ್ತೇನೆ. ಬೀಡ್ಸಿಗಿಂತ ಪರ್ಲ್ ಯೂಸ್ ಮಾಡಿದರೆ, ನೋಡಿ ಈಗ ನೀವು ಬೀಡ್ಸು ಗೋಲ್ಡ್ ಅಥವಾ ಕಾಪರ್ ಯೂಸ್ ಮಾಡ್ತೀರಾ, ಅದಕ್ಕೆ ಆಪೋಸಿಟ್ ಕಲರ್ ಆಗಿ ವೈಟ್ ಪರ್ಲ್ ಅಥವಾ ಕ್ರೀಮ್ ಕಲರ್ ಪರ್ಲ್ ಯೂಸ್ ಮಾಡಿದರೆ ವರ್ಕ್ ಹೈಲೈಟ್ ಆಗುತ್ತೆ, ಗೊತ್ತಾಯ್ತಾ? ಡಬಲ್ ಶೇಡಲ್ಲೇ ಮಾಡುವಾಗ ವರ್ಕ್ ಹೈಲೈಟ್ ಆಗುತ್ತೆ. ಸೊ ಹಾಗಾಗಿ ಪರ್ಲ್ ಯೂಸ್ ಮಾಡಿ. ಮತ್ತು ನಿಮ್ಮದು ಹ್ಯಾಂಗಿಂಗ್ ಬೀಡ್ಸ್ ಹಾಕೋದು ನಮಗೆ ಓಕೆ, ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂದರೆ ಹ್ಯಾಂಗಿಂಗ್ ಬೀಡ್ಸನ್ನು ಹಾಕ್ಕೊಳ್ಬೋದು. ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳುವ. ನೋಡಿ ನಾಟ್ ಆಯಿತು, ಸ್ವಲ್ಪ ದೊಡ್ಡದಾಯಿತು ನಾಟ್. ಸೊ ಈಗ ನಾವೇನು ಮಾಡಬೇಕು ಅಂದರೆ ಸಿಲ್ಕ್ ಥ್ರೆಡ್ ಅಥವಾ ಝರಿ ಥ್ರೆಡ್ ಯಾವುದೂ ಆಗ್ಬೋದು ಔಟರ್ ಲೈನ್ ಕೊಡಲಿಕ್ಕೆ. ನಾನು ಗ್ರೀನ್ ಕಲರ್ ಸಿಲ್ಕ್ ಥ್ರೆಡನ್ನು ತಗೊಳ್ತೇನೆ. ನೀವು ಬೇಕಾದರೆ ಝರಿ ಥ್ರೆಡಲ್ಲಿ ಔಟರ್ ಲೈನ್ ಕೊಡ್ಬೋದು. ಯಾಕೆ ಔಟರ್ ಲೈನ್ ಕೊಡಬೇಕು ಅಂದರೆ ಆ ಲೀಫ್ ಶೇಪೆಲ್ಲ ಸ್ವಲ್ಪ ನೀಟ್ ಕಾಣುತ್ತೆ ಅಂತ, ಅದಕ್ಕೋಸ್ಕರ ನಾನು ಔಟರ್ ಲೈನನ್ನು ಕೊಡ್ತಾಯಿದ್ದೇನೆ. ನೋಡಿ ಈ ರೀತಿ ಸ್ವಲ್ಪ ಶೇಪ್ ಕಾಣಲಿ ಅಂತ ಅಷ್ಟೇ. ಸ್ಕಿಪ್ ಮಾಡ್ಬೋದು ನೀವು ಬೇಕಾದರೆ, ಬಟ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಲೀಫ್ ಶೇಪ್ ಎಲ್ಲ. ಸೊ ಅದಕ್ಕೋಸ್ಕರ ನಾನು ಔಟರ್ ಲೈನ್ ಕೊಡ್ತಾ ಇದ್ದೇನೆ. ಇದನ್ನು ನೀವು ಒಂದು ಸ್ಲೀವಿಗೆ ಒಂದು 7 ಬುಟ್ಟಾಸ್ ಡಿಸೈನನ್ನು ಮಾಡ್ಬೋದು. 7 ಅಥವಾ 8 ಬುಟ್ಟಾಸ್ ಡಿಸೈನನ್ನು ಮಾಡಿದರೆ ಫುಲ್ ಸ್ಲೀವ್ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಕೆಲವರಿಗೆ ನೆಕ್ಕಿಗೆ ವರ್ಕ್ ಬೇಡ, ನಮಗೆ ಜಸ್ಟ್ ಕೈಗೆ ಸ್ವಲ್ಪ ವರ್ಕ್ ಮಾಡಿ ಅಂತ ಹೇಳುವವರಿಗೆ ಈ ರೀತಿ ನೀವು ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಬುಟ್ಟಾಸ್ ಡಿಸೈನನ್ನು ಈಸಿ ಮೆಥಡಲ್ಲಿ ಮಾಡ್ಬೋದು. ಇದಕ್ಕೇನು ತುಂಬ ಮೆಟೀರಿಯಲ್ಸ್ ಏನು ಬೇಕಾಗಿಲ್ಲ ನಿಮಗೆ. ಜಸ್ಟ್ ಬೀಡ್ಸ್ ಮತ್ತು ಸ್ವಲ್ಪ ಪರ್ಲ್ ಮತ್ತು ಒಂದೊಂದು ಸ್ಟೋನ್ ಇದ್ದರೆ ಸಾಕು. ಒಂದು ವೇಳೆ ನಿಮ್ಮ ಹತ್ರ ಕಟ್ ಬೀಡ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಲೀಫಿಗೆ ಕೂಡ ಶುಗರ್ ಬೀಡನ್ನು ಯೂಸ್ ಮಾಡ್ಬೋದು. ಬಟ್ ನಿಮ್ಮ ಕಸ್ಟಮರ್ ಇದು ಸಾರಿ ಕಲರ್ ಯಾವುದಿರುತ್ತೆ, ಅಂದರೆ ಬಾರ್ಡರ್ ಕಲರ್ ಯಾವುದಿರುತ್ತೆ, ಕಾಪರ್, ಸಿಲ್ವರ್,
ಅದೇ ಪ್ರಕಾರ ಯೂಸ್ ಮಾಡಿ. ನೋಡಿ, ಈಗ ನಾನು ಮೇಲೆ ಕೂಡ ಔಟರ್ ಲೈನನ್ನು ಕೊಡ್ತಾ ಇದ್ದೇನೆ ಈ ರೀತಿ. ನಾವು ಫಸ್ಟಿಗೆ ಸ್ಟಿಚ್ ಮಾಡುವಾಗ ಸ್ವಲ್ಪ ಗ್ಯಾಪ್ ಬಿಡಬೇಕು ಸ್ಟಿಚ್ ಮಾಡಲಿಕ್ಕೆ, ಅಂದರೆ ನಮಗೆ ಔಟರ್ ಲೈನ್ ಕೊಡಲಿಕ್ಕೆ ಸ್ವಲ್ಪ ಗ್ಯಾಪ್ ಬಿಡಬೇಕಾಯ್ತಾ. ಅಂದರೆ ತುಂಬ ಹತ್ತಿರ ಮಾಡಿದರೆ ನಿಮಗೆ ಈ ರೀತಿ ಚೈನ್ ಕೊಡಲಿಕ್ಕೆ ತುಂಬ ಕಷ್ಟ. ಚಿಕ್ಕ ಡಿಸೈನ್ ಅಲ್ಲ, ಸೊ ಸ್ವಲ್ಪ ಔಟರ್ ಲೈನ್ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಚೈನ್ ಸ್ಟಿಚಲ್ಲಿ, ಯಾಕಂದರೆ ಅಲ್ಲೆಲ್ಲಿ ಸ್ಟಕ್ ಆಗುತ್ತೆ ನೀಡಲ್. ಕೆಲವರು ಕೇಳ್ತೀರಾ ನಮಗೆ ವರ್ಕ್ ಸ್ಪೀಡ್ ಆಗಬೇಕಾದ್ರೆ ಏನು ಹೇಳಿ ಮ್ಯಾಮ್, ಟಿಪ್ಸ್ ಏನಾದರೂ ಇದೆಯಾ ಅಂತ. ವರ್ಕ್ ಸ್ಪೀಡ್ ಆಗಲಿಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕು. ನಾನು ನೋಡಿ, ನನಗೆ ಬ್ಲೌಸ್ ವರ್ಕ್ ಇರಲಿ ಇಲ್ಲದಿರಲಿ, ನಾನು ಪ್ರತಿದಿನ 1-2 ಗಂಟೆ ಯಾವುದಾದ್ರೂ ಒಂದು ಡಿಸೈನನ್ನು ಮಾಡ್ತಾ ಇರ್ತೇನೆ. ಯಾಕಂದರೆ ನನಗೆ ವರ್ಕ್ ಸ್ಪೀಡ್ ಆಗುತ್ತೆ ಆಗ ಸೀಸನ್ ಟೈಮಲ್ಲೆಲ್ಲ. ಇಲ್ಲದಿದ್ದರೆ ಏನಾಗುತ್ತೆ, ನಾವೀಗ ನೋಡಿ ಈಗ ಆಫ್ ಸೀಸನ್ ಅಲ್ಲ, ಈಗ ವರ್ಕ್ ಸ್ವಲ್ಪ ಕಡಿಮೆ ಉಂಟು ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಸೀಸನ್ ಟೈಮಲ್ಲಿ ವರ್ಕ್ ಫಾಸ್ಟ್ ಆಗಲ್ಲ. ಯಾಕಂದರೆ ನಮ್ಮ ಕೈ ಆ ವರ್ಕನ್ನು ಮಾಡಲಿಕ್ಕೆ ಅಷ್ಟು ಪ್ರಾಕ್ಟೀಸ್ ಇರಲ್ಲ. ಸೊ ಸ್ಟಾರ್ಟಿಂಗ್ ನಮಗೆ ನೀಡಲ್ ತಪ್ಪುತ್ತೆ, ಥ್ರೆಡ್ ತಪ್ಪುತ್ತೆ, ಬೀಡ್ಸ್ ಬೀಳುತ್ತೆ, ಸೊ ಹಾಗೆಲ್ಲ ಆಗುತ್ತೆ. ಹಾಗಾಗಿ ಏನಾದರೂ ಒಂದೊಂದು ಡಿಸೈನನ್ನು ಮಾಡಿ. ನೀವೀಗ ಫ್ರೀ ಇರುವ, ನಿಮಗೆ ಕೆಲವೊಂದು ಸಲ ಏನಾಗುತ್ತೆ ಸೀಸನ್ ಟೈಮಲ್ಲೆಲ್ಲ ಬ್ಯುಸಿ ಇರ್ತೀರಾ, ಏನು ಮಾಡಲಿಕ್ಕಾಗಲ್ಲ. ಸೊ ಫ್ರೀ ಟೈಮಲ್ಲೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿ. ಈಗ ಈ ಟೈಮೆಲ್ಲ ಬೆಟರ್, ಯಾಕಂದರೆ ನಿಮಗೆ ಈಗ ಸೀಸನ್ ಇಲ್ಲ. ನಮಗೆ ಈಗ ಅಂದರೆ ವೆಡ್ಡಿಂಗ್ ಬ್ಲೌಸಸ್ ಎಲ್ಲ ಈಗ ಕಡಿಮೆ, ನಾರ್ಮಲ್ ಬ್ಲೌಸಸ್ ಎಲ್ಲ ಬರುತ್ತೆ, ಬಟ್ ವೆಡ್ಡಿಂಗ್ ಹೆವಿ ಡಿಸೈನ್ಸ್ ಎಲ್ಲ ಬರೋದು ಕಡಿಮೆ. ಆಗೇನು ಮಾಡ್ಬೋದು ಅಂದರೆ ನಾವೀಗ ಫ್ರೀ ಇರ್ತೇವಲ್ಲ, ಸೊ ನಾವು ಪ್ರಾಕ್ಟೀಸ್ ಮಾಡೋದನ್ನೇ ಯೂಟ್ಯೂಬಿಗೆ ಹಾಕಿದರೆ ಆದರೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಾರೆ. ಈಗ ಯಾರೆಲ್ಲ ಯೂಟ್ಯೂಬ್ ಮಾಡಬೇಕು, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳುವವರಿಗೆ ನಾನು ಇದೊಂದು ಟಿಪ್ಸ್ ಹೇಳೋದು, ಆಯಿತಾ. ಸೊ ಇದು ಸಾಕು, ಇದಕ್ಕೆ ಬೇಡ. ಇದಕ್ಕೆ ಹಾಕೋದಾದರೂ ನೀವೀಗ ಇದಕ್ಕೆ ಔಟರ್ ಲೈನ್ ಹಾಕೋದಾದರೂ ಈ ರೀತಿ ಹಾಕ್ಕೊಳ್ಬೋದು ಬೇಕಾದರೆ. ನೋಡಿ, ಈ ರೀತಿ ಹಾಕ್ಕೊಂಡ್ರಲ್ಲ, ಸ್ವಲ್ಪ ಈ ಶೇಪಲ್ಲಿ ಹಾಕ್ಕೊಳ್ಬೋದು. ಈ ರೀತಿ ಸ್ಟ್ರೈಟ್ ಹಾಕ್ಕೊಳ್ಬಾರ್ದು. ಅದೇ ಹೇಳಿದ್ನಲ್ಲ, ಸ್ವಲ್ಪ ನಮ್ಮದು ತಲೆ ಕೂಡ ಉಪಯೋಗಿಸ್ಬೇಕು ನಾವು ವರ್ಕ್ ಮಾಡೋದ್ರಲ್ಲಿ ಕೂಡ. ನೋಡಿ, ರೌಂಡ್ ಶೇಪ್ ಹಾಕೋದಕ್ಕಿಂತ ಈ ಥರ ಜಿಗ್ಜ್ಯಾಗ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ್ಸ್ ಎಲ್ಲ. ನೋಡಿ, ಸ್ಟಾರ್ಟಿಂಗ್ ವರ್ಕ್ ಮಾಡುವಾಗ ಹೇಗಿತ್ತು, ಈಗ ಹೇಗೆ ಆಗಿದೆ ಅಲ್ವಾ. ಸ್ವಲ್ಪ ನಾವು ಐಡಿಯಾ ಉಪಯೋಗಿಸಬೇಕು, ತಲೆ ಉಪಯೋಗಿಸಬೇಕು. ಇಲ್ಲಿ ಕೂಡ ಸೇಮ್ ಕೊಡುವ, ಹೀಗೆ ಜಿಗ್ಜ್ಯಾಗ್, ಒಂದು ಮೇಲೆ, ಒಂದು ಕೆಳಗೆ, ಒಂದು ಮೇಲೆ, ಇಲ್ಲಿ ರಿಟರ್ನ್ ನಾಟ್. ನೋಡಿ, ಪರ್ಲನ್ನು ಖಾಲಿ ಬಿಡೋದಕ್ಕಿಂತ ನನ್ನ ಪ್ರಕಾರ ಈ ಥರ ಫಿಲ್ ಮಾಡಿದರೆ ಒಳ್ಳೆ ಕಾಣುತ್ತೆ ಅಂತ ಸಿಲ್ಕ್ ಥ್ರೆಡಲ್ಲಿ ಅಲ್ವಾ. ನೋಡಿ, ಇದು ಬಿಗಿನರ್ಸಿಗೆ ತುಂಬ ಯೂಸ್ ಆಗುವಂಥ ಒಂದು ಬುಟ್ಟಾಸ್ ಡಿಸೈನ್. ಬಿಗಿನರ್ಸಿಗೆ ಅಂತ ಅಲ್ಲ, ನಿಮಗೂ ಯಾರೆಲ್ಲ ವರ್ಕ್ ಮಾಡ್ತಿದ್ದೀರಾ ಅವರಿಗೂ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ಸ್ವಲ್ಪ ಡಿಸೈನನ್ನು ನೀಟ್ ಮಾಡಿದರೆ ಆಯಿತು. ನೋಡಿ, ಈಗ ಡಿಸೈನ್ ನಾವು ಸ್ಟಾರ್ಟಿಂಗ್ ಬೀಟ್ಸಲ್ಲೇ ಮಾಡುವಾಗ ಹೇಗಿತ್ತು, ಈಗ ಈ ಡಿಸೈನ್ ಎಷ್ಟಾಗಿದೆ. ಈ ಡಿಸೈನನ್ನು ನೋಡುವಾಗ ನಿಮ್ಗೆ ಈಗಾಗಲ್ಲ, ಒಂಥರ ಪ್ಯಾಚ್ ವರ್ಕ್ ಥರ ಆಗಿದೆ. ಇದನ್ನು ಕಟ್ ಮಾಡಿ ಬೇಕಾದ್ರೆ ಬೇರೆ ಬ್ಲೌಸಿಗೆ ಬೇಕಾದ್ರೂ ಸ್ಟಿಚ್ ಮಾಡ್ಬೋದು ಅಂತ. ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.